ಹಾಗಲ್ಲ ಸ್ನೇಹ, ನನಗೇನ್ ಬರೋದಕ್ಕೆ ಇಷ್ಟ ಇರ್ಲಿಲ್ಲ. ದೊಡ್ಡಮ್ಮ ಹೇಳಿದ್ರು ಅಂತ ಬಂದೆ ಅಷ್ಟೆ. ಯಾರು ಹೇಳಿದ್ರು ನೀನ್ ಹೋಗ್ಬಾರ್ದಿತ್ತು ರಾಮ್. ಆ ಪ್ರೇಮ ಎಲ್ರ ಮುಂದೆ ನನಗೆ ಎಷ್ಟು ಅವಮಾನ ಮಾಡಿದಾಳೆ, ನನ್ ಕಪಾಳಕ್ಕೆ ಹೊಡೆದಿದ್ದಾಳೆ. ಆದ್ರೂ ನೀನ್ ಅದನ್ನ ಯಾವ್ದನ್ನು ಯೋಚನೆ ಮಾಡ್ದೆ ಅವ್ರ ತವ್ರ ಮನೆಗೆ ಹೋಗಿದ್ಯಾ. ಯಾಕೆ ರಾಮ್ ಹೀಗೆಲ್ಲ ಮಾಡ್ತಿದ್ಯಾ? ನನಗೆ ಹರ್ಟ್ ಆಗುತ್ತೆ ಅಂತ ಸ್ವಲ್ಪನೂ ಅನ್ನಿಸ್ತಿಲ್ವಾ ನಿನ್ಗೆ? ನನಗೆ ಇಲ್ಲಿ ಎಷ್ಟು ಇರಿಟೇಟ್ ಆಗ್ತದೆ ಗೊತ್ತಾ? ನಿನ್ನ ಆ ಪ್ರೇಮನ್ ಜೊತೆ ನೆನ್ಸ್ಕೊಂಡ್ರೇನೆ ನನಗೆ ಹಿಂಸೆ ಆಗ್ತದೆ. ಅದನ್ನೆಲ್ಲ ನಿಂಗೆ ಯಾವ್ದನ್ನು ಯೋಚನೆ ಮಾಡ್ದೆ ಅವಳ ಜೊತೆನೆ ಅವಳ ತವ್ರ ಮನೆಗೆ ಹೋಗಿದ್ಯಾ. ಸ್ನೇಹ ಪ್ಲೀಸ್, ನನ್ ಸಿಚುವೇಶನ್ ಅರ್ಥ ಮಾಡ್ಕೊ. ನನ್ನಿಂದ ಆಗ್ತಿಲ್ಲ ರಾಮ್, ನಿಜವಾಗ್ಲೂ ಆಗ್ತಿಲ್ಲ. ಈಗ್ಲೇ ಅಲ್ಲಿ ಸರ್ಜರಿ ಇದೆ ಅಥವಾ ಏನೋ ಒಂದ್ ರೀಸನ್ ಹೇಳಿ ಅಲ್ಲಿಂದ ಹೊರಡು ರಾಮ್. ಅಲ್ಲಿರೋವರೆಗೂ ನನ್ಗೆ ಒಂಚೂರು ನೆಮ್ಮದಿ ಇಲ್ಲ. ಹೀಗೆ ಒತ್ತಾಯ ಮಾಡ್ಬೇಡ ಸ್ನೇಹ. ಹೀಗಿದ್ದಕ್ಕಿದ್ದಾಗೆ ಹೊರಡೋದಕ್ಕಾಗಲ್ಲ. ಹೊರಟಿದ ವಿಷಯ ದೊಡ್ಡಮ್ಮ ಗೊತ್ತಾದ್ರೆ ಸುಮ್ಮನೆ ಬೇಜಾರು ಮಾಡ್ಕೊಳ್ತಾರೆ. ಅಂಡ್ ನಿನಗೂ ಗೊತ್ತು, ದೊಡ್ಡಮ್ಮಂಗೆ ಬೇಜಾರಾಗೋ ರೀತಿ ನಾನು ಯಾವತ್ತೂ ನಡ್ಕೊಳ್ಳೋದಿಲ್ಲ ಅಂತ. ಹಾಗಂತ ನನಗೆ ಹಿಂಸೆ ಆದ್ರೆ ಓಕೆನಾ ನಿನ್ಗೆ? ಸ್ನೇಹ, ಇವತ್ತೊಂದಿನ ಅಷ್ಟೇ ನಾವಿರೋದು ಇಲ್ಲಿ. ನಾಳೆ ಹೊರಡ್ಬೇಕು, ಹೊರಡ್ತೀವಿ ಕೂಡ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಬಾಯ್ ರಾಮ್. ಯಾವಾಗ್ಲೂ ದೊಡ್ಡಮ್ಮ ದೊಡ್ಡಮ್ಮ ದೊಡ್ಡಮ್ಮ. ಪ್ರೀತಿಸೋ ಹುಡುಗಿ ನಾನು. ನನ್ ಫೀಲಿಂಗ್ಸ್ ಬಗ್ಗೆ ಒಂದ್ ಸ್ವಲ್ಪನೂ ಯೋಚನೆನೇ ಇಲ್ಲ ಅವನ್ಗೆ. ಇಲ್ಲ, ನಾನ್ ಇವತ್ತು ಅವನಿಗೆ ಅಲ್ಲಿರೋದಕ್ಕೆ ಬಿಡೋದಿಲ್ಲ. ಅಯ್ಯೋ, ನಿಮ್ಮೂರಲ್ಲಿರೋ ರಾಜಕೀಯನೇ ಬೇರೆ, ನಮ್ಮೂರಲ್ಲೇ ಬೇರೆ ಬಿಡಿ ಮಾಯ. ಅದು ಸರಿ ಇದೆ. ನಿಮ್ಮೂರಲ್ಲಿರೋಷ್ಟು ರಾಜಕೀಯದ ಪೈಪೋಟಿ ಹೊಡೆದಾಟ ನಮ್ಮೂರಲ್ಲಿಲ್ಲ ನೋಡು. ಹಾಗೆ ನೋಡಿದ್ರೆ ರಾಜಕೀಯ ಮಾಡೋದಕ್ಕೆ ನಮ್ಮೂರಲ್ಲಿ ವಯಸ್ಸಿನ ಹುಡುಗರೇ ಇಲ್ಲ. ಎಲ್ಲ ಓದ್ಕೊಂಡು ಕೆಲಸ ಅಂತೇಳಿ ಬೆಂಗಳೂರು ಸೇರ್ಕೊಂಡ್ಬಿಟ್ಟಿದ್ದಾರೆ. ಜ್ಯೂಸ್ ಜ್ಯೂಸ್, ಥಂಡ ಜ್ಯೂಸ್, ಕಿತ್ಲೆ ಜ್ಯೂಸ್. ರಾಮ್ ಪಾ. ಕಾವ್ಯ, ನೀನೇನ ನಾಚ್ಕೊಂಡು ನಿಂತಿದ್ಯಾ? ನಿನ್ನ ಗಂಡಂಗೂ ಜ್ಯೂಸ್ ತಂದಿದ್ಯಾ ಅಂತ ನಮಗ್ ಗೊತ್ತು. ಹೋಗ್ ಕೊಡೋಗು. ಕಾವ್ಯ, ಬರೀ ಗುಡ್ ಗುಡ್ಡಾಗಿ ನಿನ್ ಗಂಡನ್ ಸೇವೆ ಮಾಡಿದ್ರೆ ಹೆಂಗೆ? ನಾವು ನಿನ್ ಗಂಡಂಗ್ ಸೇವೆ ಮಾಡೋದ್ ನೋಡ್ತೀವಿ. ಕಾವ್ಯ, ನೀನ್ ಸಿಟ್ ಮಾಡ್ಕೊಂಡ್ರೆ ನಾವ್ ನಂಬಲ್ಲ. ನಮ್ ಮುಂದೆ ನಿನ್ ಗಂಡನ್ ಜೊತೆಲಿ ಹುಲಿ ತರ ಆಡೋದು. ನೀವಿಬ್ರೇ ಇರ್ಬೇಕಾದ್ರೆ ಬೆಕ್ಕಿನ ಮರಿ ಆಗಿರ್ತೀಯ ಅಂತ ನಮಗ್ ಗೊತ್ತಾಗಿದೆ. ಈಗ ನಾಟಕ ಮಾಡ್ದಿರಂಗೆ ಹೋಗಿ ಜ್ಯೂಸ್ ಕೊಡು. ಏನಿದು, ಏನೋ ಹೊಸ ಬೆಳವಣಿಗೆ ಆಗ್ಬಿಟ್ಟೈತಲ್ಲ. ಏನೋಪ್ಪ, ಒಟ್ನಲ್ಲಿ ಕೇಳಕ್ಕೆ ಒಂಥರ ಮಜವಾಗದೆ. ನಾನು ಅವನು ಇಲ್ಲಿಗೆ ಬರಬಾರ್ದು ಅಂತ ಕಾಲೊತ್ತಿದ್ದು, ಆದ್ರೆ ಇಲ್ಲಿ ಬೇರೆನೆ ಕತೆ ಹುಟ್ಕೋತಾ ಇದೆ. ಕಾವ್ಯ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಹಾದೇವನಿಗೆ ಜ್ಯೂಸ್ ಕೊಡು. ಅಯ್ಯಯ್ಯೋ ಅತ್ತಮ್ಮ, ಏನ್ ಜ್ಯೂಸ್ ಇಷ್ಟೊಂದು ತಣ್ಣಗದೆ? ನಿಮ್ ಹೆಂಡತಿ ತನ್ನ ಕೈಯಾರ ತಂದ್ಕೊಟ್ಟಿರೋದಲ್ವಾ, ಅದಕ್ಕೆ ಒಂದ್ ಸ್ವಲ್ಪ ಜಾಸ್ತಿನೇ ತಣ್ಣಗಿದೆ. ಅಯ್ಯೋ, ಏನೆಲ್ಲ ಹಂಗ್ ನೋಡ್ತಾ ಇದ್ದೀರಾ? ಅದು ದಾಹ ಆಗ್ಬಿಟ್ಟಿತ್ತಲ್ಲ, ಅದಕ್ಕೆ ಗಟ ಗಟ ಅಂತ ಕುಡಿದ್ಬಿಟ್ಟೆ. ಇನ್ನೊಂದ್ ಗ್ಲಾಸ್ ತಗೊಂಬರ್ಲಾ? ಹಾ. ಸತ್ಯಣ್ಣ ಇದ್ದೀರಾ ಮನೇಲಿ? ಪಾಪಣ್ಣ ಬಾ ಬಾ. ಸತ್ಯಣ್ಣ ನಮಸ್ಕಾರ, ಹೇಗಿದ್ದೀರಿ? ಓ ಚೆನ್ನಾಗಿದ್ದೀನಪ್ಪ, ಬಾ ಕೂತ್ಕೋ. ಶಾರದಾ, ಪಾಪಣ್ಣನಿಗೆ ಜ್ಯೂಸ್ ತಗೊಂಡ್ ಬಾ. ಅಂದಾಗೆ ಪಾಪಣ್ಣ, ಏನ್ ನಮ್ಮನೆ ಕಡೆ ಸವಾರಿ ಇದ್ದಕ್ಕಿದ್ದ ಹಾಗೆ? ಏನಿಲ್ಲ ಸತ್ಯಣ್ಣ, ಮದುವೆ ಟೈಮಲ್ಲಿ ನಾನು ಬರೋಕ್ಕಾಗಲಿಲ್ಲ, ಹೊಸಿ ಹುಷಾರು ತಪ್ಪಿಬಿಟ್ಟೆ. ಹಂಗಾಗಿ ಈ ಮದುವೆ ಜೋಡಿಗಳನ್ನ ಒಂದ್ಸಲ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅಂದಾಗೆ ನೀವೆಲ್ಲ ಸಂದಾಗಿದ್ದೀರಾ? ಚೆನ್ನಾಗಿದ್ದೀವಿ. ಏನಿಲ್ಲ, ನನ್ನ ಮಗಳಿಗೆ ನಾನು ಗಂಡು ಹುಡುಕ್ತಾ ಇದ್ದೀನಿ.
ಒಂದೆರಡು ಕಡೆಯಿಂದ ಜಾತಕ ಏನೋ ಬಂದಿದೆ, ಆದ್ರೆ ಇನ್ನೂ ಒಳ್ಳೆ ಸಂಬಂಧ ಬರ್ಬೋದೇನೋ ಅಂತ ನೋಡ್ತಾ ಇದ್ದೀನಿ. ಪಾಪಣ್ಣ, ಹುಷಾರಾಗಿ ಹುಡುಕು. ಗುಣ ಮುಖ್ಯ. ಆಸ್ತಿ ಪಾಸ್ತಿಗಿಂತ ಗುಣವಂತ ಹುಡುಗನೇ ಮುಖ್ಯ. ನನಗಂತೂ ಈ ವಿದ್ಯಾವಂತರ ಮೇಲೆ ನಂಬಿಕೆನೇ ಇಲ್ಲ ನೋಡು. ತುಂಬಾ ಡೇಂಜರು. ಈ ಸಮಾಜ ಹಾಳಾಗ್ತಿರೋದು ವಿದ್ಯಾವಂತರ ಹುಡುಗರಿಂದನೇ. ಪಾಪಣ್ಣ, ನಮ್ಮಪ್ಪ ಹೇಳ್ದಂಗೆಲ್ಲ ಏನೂ ಇಲ್ಲ. ಇವಾಗ ನನ್ ಗಂಡ ರಾಮ್ನೆ ನೋಡಿ ಎಷ್ಟೊಂದು ತಿಳ್ಕೊಂಡಿದ್ದಾರೆ ಗೊತ್ತಾ? ಅಹಂಕಾರ ಅನ್ನೋದೇ ಇಲ್ಲ. ಗುಣದಲ್ಲಂತೂ ಬಂಗಾರ. ಹಾಗಾಗಿ ನಮ್ಮಪ್ಪ ಹೇಳೋ ತರ ಓದ್ದವ್ರೆಲ್ಲ ಕೆಟ್ಟವ್ರೇ ಆಗಿರಲ್ಲ. ಕರೆಕ್ಟಾಗಿ ಹೇಳಿದೆ ಮಗಳೇ. ಗುಣದ ವಿಷಯ ಬಂದಾಗ ನಾವೆಲ್ಲರೂ ಒಂದೇ. ಸರಿನೇನಮ್ಮ? ನೋಡಮ್ಮ, ದೇವ್ರೆ ನಿಮ್ಗೆ ಆಯುಷ್ ಅಂತಸ್ತು ಐಶ್ವರ್ಯ ಕೊಟ್ಟು ಚೆನ್ನಾಗಿ ಕಾಪಾಡ್ಲಿ. ಸತ್ಯಣ್ಣ, ಕಬ್ಬಿನ ಗದ್ದೆಗೆ ಆಳು ಬಂದ್ಬಿಟ್ಟಿದ್ದಾರೆ ಕಬ್ಬು ಕಡಿಯೋಕ್ಕೆ. ನಾನಿಲ್ಲ ಅಂದ್ರೆ ಅಲ್ಲಿ ಕೆಲಸ ನಡೆಯೋಕ್ಕಿಲ್ಲ. ನಾನೇನು ಬರ್ತೀನಿ ಸತ್ಯಣ್ಣ. ನಮಸ್ಕಾರಪ್ಪ. ನಮಸ್ಕಾರ. ಏನು ಹೀಗೆ ಮಾತಾಡ್ತಿದ್ದೀರಾ? ಇಲ್ಲ ಕಣೆ, ನಮ್ಮ ಪ್ರೇಮ ಆ ಡಾಕ್ಟರ್ ಜೊತೆ ಸಂತೋಷವಾಗಿಲ್ಲ ಅಂತ ನನಗನ್ನಿಸ್ತಾ ಇದೆ. ಅವನು ನೋಡಿದ್ರೆ ನನಗೆ ಗೊತ್ತಾಗ್ತಿದೆ ಆ ಡಾಕ್ಟರ್ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ. ನನ್ ಗಂಡಂಗೆ ಹೆಸರಿದೆ. ಅವನ್ ಗುಣಕ್ ತಕ್ಕ ಹಾಗೆ ಅವನ್ಗೆ ರಾಮ್ ಅಂತ ಹೆಸರಿಟ್ಟಿದಾರಪ್ಪ. ಅವನ್ ಬಗ್ಗೆ ಮಾತಾಡುವಾಗ ಅವನ್ ಹೆಸರಿಡ್ದೆ ಮಾತಾಡ್ಬೋದು. ಏನು ನನ್ ಗಂಡನ್ ಬಗ್ಗೆ ಏನೋ ಮಾತಾಡ್ತಿದ್ದಾಗಿತ್ತು. ಓಹೋ, ನಿನ್ ಗಂಡ ಒಬ್ರೇನಾ ಈ ಜಗತ್ತಲ್ಲಿ ಒಳ್ಳೆ ಗಂಡ? ಈ ಪ್ರೇಮ, ನಿಮ್ಮಪ್ಪ ಕಣೆ ಅವರು, ಹಾಗೆಲ್ಲ ಮಾತಾಡ್ಬಾರ್ದು. ಮತ್ತಿನ್ನೇನಮ್ಮ, ನಿನ್ ಗಂಡ ಬೇಕಿದ್ರೆ ನನ್ ಗಂಡನ್ ಬಗ್ಗೆ ಏನಾದ್ರೂ ಮಾತಾಡ್ಬಿಡ್ಬೋದಾ? ಅವತ್ತೇ ಹೇಳಿದೀನಿ, ಡಾಕ್ಟರ್ ಡಾಕ್ಟರ್ ಅಂತ ಅನ್ಬೇಡ, ನಂಗೆ ಕೆಟ್ಟು ಕೋಪ ಬರುತ್ತೆ ಅಂತ. ಇವತ್ತು ಹಾಗೆ ಮಾಡಿದ್ರು. ಅಷ್ಟೇ ಅಲ್ಲ, ಆ ಪಾಪಣ್ಣನ ಎದುರುಗಡೆ ನನ್ ಗಂಡಂಗೆ ಬೇಕು ಅಂತ ಕಿರಿಕಿರಿ ಆಗೋ ಹಾಗೆ ಮಾತಾಡೋದು. ಪ್ರೇಮ, ನಿಜ ಹೇಳು, ಆ ರಾಮ್ ನಿನ್ನ ಚೆನ್ನಾಗಿ ಇದ್ದಾನ? ಅಪ್ಪ, ನನ್ ಗಂಡ ದೊಡ್ಡ ಡಾಕ್ಟ್ರು. ಅವನು ಬಿಜಿ ಇರ್ಬೋದು, ಆದ್ರೆ ನನ್ನ ಚೆನ್ನಾಗಿ ನೋಡ್ಕೋತಾ ಇಲ್ಲ ಅನ್ನೋ ಹಾಗೆ ಏನಿಲ್ಲ. ಅವನು ನನ್ನ ಚೆನ್ನಾಗೇ ನೋಡ್ಕೋತಿದ್ದಾನೆ ನೋಡಿ. ನಾನು ನನ್ನ ತವ್ರ ಮನೆಗೆ ಅವನ್ಗೆ ಅಳಿಯನ್ ಮರ್ಯಾದೆ ಸಿಗುತ್ತೆ ಅಂತಾನೆ ಕರ್ಕೊಂಡ್ ಬಂದಿದ್ದೀನಿ. ನೀವೇನಾದ್ರೂ ಅವನಿಗೆ ಕಿರಿಕಿರಿ ಆಗೋ ಹಾಗೇನಾದ್ರೂ ಮಾತಾಡೋದ್ ಕಂಡು ಬಂದ್ರೆ ಆಗ್ಲೇ ಅವನ ಕರ್ಕೊಂಡು ವಾಪಸ್ ಹೋಗ್ತೀನಿ, ಮತ್ತೆ ಬರಲ್ಲ. ಅಶಿಶು, ಹಾಗೇನಿಲ್ಲಮ್ಮ, ನಾವು ರಾಮನ್ನ ಚೆನ್ನಾಗಿ ನೋಡ್ಕೋತೀವಿ, ಸರಿನಾ? ಹಾಗ್ ಬನ್ನಿ ದಾರಿಗೆ. ಯಾಕೆ ಸ್ನೇಹ ಪದೇ ಪದೇ ಕಾಲ್ ಮಾಡ್ತಾ ಇದೀಯಾ? ನಾನು ಹೇಳಿಲ್ವಾ ನಾಳೆ ಬರ್ತೀನಿ ಅಂತ? ಇಲ್ಲ ರಾಮ್, ನನಗೆ ತುಂಬಾ ಹಿಂಸೆ ಆಗ್ತಿದೆ. ನೀನ್ ಇತ್ತೀಚೆಗೆ ಆ ಪ್ರೇಮ ಕಡೆ ವಾಲ್ತಿದ್ಯಾ. ನಿನಗೆ ನನ್ ಮೇಲೆ ಪ್ರೀತಿನೇ ಕಮ್ಮಿ ಆಗಿದೆ. ನೀನ್ ತುಂಬಾ ಬದಲಾಗಿದ್ಯಾ ಅಂತ ಅನಿಸ್ತಿದೆ ರಾಮ್. ಏ ಸ್ನೇಹ, ಇಲ್ಲ ರಾಮ್, ನೀನ್ ನನ್ ಜೊತೆ ಮೊದ್ಲಿನ ತರ ಇಲ್ಲ. ಮೊದ್ಲಿನ ತರ ಮಾತಾಡ್ತಾನೂ ಇಲ್ಲ. ನನಗೆ ಅಟೆನ್ಷನ್ ಕೊಡ್ತಿಲ್ಲ, ನನಗೆ ಬೆಲೆನೂ ಕೊಡ್ತಿಲ್ಲ. ನಾನ್ ಮುಂಚೆ ಹೇಳಿದಿದ್ರೆ ಇಷ್ಟೊತ್ತಿಗಾಗ್ಲೇ ಬಂದ್ಬಿಡ್ತಿದ್ದೆ. ಆದ್ರೆ ಈಗ ನಾನ್ 2-3 ಸಲ ಕಾಲ್ ಮಾಡಿದಕ್ಕೇನೆ ಇರಿಟೇಟ್ ಆಗ್ತಿದ್ಯಾ. ಇಲ್ಲ ರಾಮ್, ನೀನ್ ನನ್ ರಾಮ್ ಅಲ್ವೇ ಅಲ್ಲ. ನೀನ್ ಹೀಗಿರ್ಲೇ ಇರ್ಲಿಲ್ಲ. ನೋಡು ರಾಮ್, ನೀನ್ ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ. ಆದಷ್ಟು ಬೇಗ ಪ್ರೇಮನ್ ತಪ್ಪನ ಎಲ್ರ ಮುಂದೆ ಪ್ರೂವ್ ಮಾಡಿ ನೀನ್ ಬಿಟ್ಟು ನನ್ನ ಮದುವೆ ಆಗ್ಬೇಕು. ಇಲ್ಲ ಅಂದ್ರೆ
ನಾನು ಏನಾಗ್ತೀನೋ ನನಗೆ ಗೊತ್ತಿಲ್ಲ. ಸ್ನೇಹ ಲಿಸನ್ ಟು ಮೀ. ಒಂದ್ ನಿಮಿಷ ನಾನು ಮಾತು ಕೇಳು ಸ್ನೇಹ. ಹಲೋ ಹಲೋ. ಅಷ್ಟೊತ್ತಿಂದ ರಾಮಿಗೆ ಫೋನ್ ಮಾಡ್ತಾ ಇದ್ದಿದ್ದು ಆ ಸ್ನೇಹನಾ? ಮಾಡ್ತೀನಿ ಇವತ್ತು ಅವಳಿಗೆ. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಪ್ರವೀಣ್. ಅದು ಒಂದು ಸರ್ಜರಿ ಇತ್ತು, ಅದನ್ನ ರಾಮ್ ಸರ್ ನಾಳೆ ಮಾಡಬೇಕಾಗಿತ್ತು. ಹಾರ್ಟ್ ಪೇಷಂಟ್ದು. ಅದನ್ನ ನೀವು ಇವತ್ತೇ ಮಾಡಿಬಿಟ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಅದು ನಿಮಗೂ ಗೊತ್ತಿರ್ಬೋದು, ರಾಮ್ ಸರ್ ಈ ಪೇಷಂಟ್ಗೆ ಫ್ರೀಯಾಗಿ ಸರ್ಜರಿ ಮಾಡ್ತೀನಿ ಅಂತಿದ್ರು. ಅವ್ರ ಹತ್ರ ಬಿಸ್ನೆಸ್ ಬಗ್ಗೆ ಎಲ್ಲ ಮಾತಾಡಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹೀಗಾಗಿ ಆ ಸರ್ಜರಿನ ನೀವೇ ಮಾಡಿದ್ರೆ ಏನಾದರೂ ಹೇಳಿ ಆ ಪೇಷಂಟ್ ಅವ್ರ ಮನೆಯವ್ರ ಹತ್ರ ದುಡ್ಡು ಇಸ್ಕೋಬೋದು. ಇಲ್ಲ ಸುಮ್ಮನೆ. ಸೂಪರೇ ನೀವು, ಇಷ್ಟ ಬೇಗ ಕಲ್ತು ಬಿಟ್ಟಿದ್ದೀರಾ. ನಿಮ್ಮಂತವ್ರೆ ಬೇಕು ನಮ್ಗೆ. ನಿಮ್ಮಂತವ್ರಿಂದಾನೇ ನಾವು ದುಡ್ಡು ಮಾಡಕ್ಕಾಗೋದು, ನಿಮ್ಗೂ ಒಳ್ಳೆ ದುಡ್ಡು ಸಿಗೋದು. ನೀವ್ ಈಗ್ಲೇ ಹೋಗಿ ಆ ಪೇಷಂಟ್ ಕಡೆಯವ್ರಿಗೆ ಏನಾದ್ರೂ ಒಂದ್ ಹೇಳಿ ದುಡ್ಡು ಕೊಡೋದಕ್ಕೆ ಕನ್ವಿನ್ಸ್ ಮಾಡಿ. ಇವತ್ ರಾಮು ಅವ್ರಿಲ್ಲ, ಬೇರೆಯವ್ರ ಸರ್ಜರಿ ಮಾಡ್ತಾರೆ ಅಂತ ಹೇಳಿ ಇವತ್ ನೀವು ದುಡ್ಡು ಕಟ್ಲೇಬೇಕು ಅಂತ ಹೇಳಿ ಒಪ್ಕೋತಾರೆ. ಓಕೆ ಮೇಡಮ್. ಈ ಪ್ರೇಮ ಯಾಕೆ ಫೋನ್ ಮಾಡ್ತಿದ್ದಾಳೆ? ಇವಳ ಜೊತೆ ನನ್ಗೇನ್ ಮಾತು? ಸುಮ್ನೆ ನನ್ ಮೂಡೆಲ್ಲ ಹಾಳಾಗುತ್ತೆ. ಮೊದ್ಲೇ ರಾಮ್ ಬರ್ತಿಲ್ಲ ಅಂತ ನನ್ ತಲೆ ಕೆಟ್ಟೋಗುತ್ತೆ. ಇದ್ರಲ್ಲಿ ಇವಳ ಧ್ವನಿ ಬೇರೆ. ನನ್ನ ಫೋನೇ ಕಟ್ ಮಾಡ್ತೀಯಾ? ಮಾಡ್ತೀನಿ. ಇವಳು ಬಿಡಲ್ಲ ಅನ್ಸುತ್ತೆ. ಹಲೋ, ಏನೇ ನಿನ್ ಪ್ರಾಬ್ಲಮ್? ಒಂದ್ಸಲ ಕಾಲ್ ಕಟ್ ಮಾಡಿದ್ರೆ ಅರ್ಥ ಆಗಲ್ವಾ? ಏನು ಪದೇ ಪದೇ ಕಾಲ್ ಮಾಡ್ತಿದ್ಯಾ? ಆ ಪ್ರಶ್ನೆನ ನಾನ್ ನಿನಗೆ ಕೇಳ್ಬೇಕು. ಯಾಕೆ ಮೊನ್ನೆ ಕೊಟ್ಟಿದ್ ಸಾಕಾಗಿಲ್ವಾ? ಏನೇ ಮಾತಾಡ್ತಿದ್ಯಾ? ಹೇಳು, ಮೊನ್ನೆ ಕೊಟ್ಟಿದ್ ಸಾಕಾಗಿಲ್ವಾ ನಿಂಗೆ? ಇನ್ನೊಂದೆರಡು ಬೇಕಾಗಿದ್ಯಾ ನಿಂಗೆ? ಬೇಕಾಗಿದೆ, ಅದಕ್ಕೆ ಹೀಗ್ ಮಾಡ್ತಿದ್ಯಾ ನೀನು? ಏನು ಜಗಳ ಮಾಡ್ಬೇಕಂತ ಕಾಲ್ ಮಾಡಿದ್ಯಾ? ಏಯ್, ನಂಗೇನ್ ಮಾಡಕ್ ಬೇರೆ ಕೆಲ್ಸ ಇಲ್ಲ ಅಂತ ಅನ್ಕೊಂಡಿದ್ಯಾ? ನನ್ ಗಂಡಂಗ್ ಪದೇ ಪದೇ ಕಾಲ್ ಮಾಡಿ ಯಾಕೆ ಕಾಟ ಕೊಡ್ತಿದ್ಯಾ? ಅವ್ನ್ ಮಾತಾಡ್ತಾ ಇದ್ದಿದ್ದ ನೋಡಿದ್ರೆ ಅದೇನೋ ಅಂತಾರಲ್ಲ, ಇಮೋಷನಲ್ ಬ್ಲಾಕ್ ಮೇನು, ಅದ್ ಮಾಡ್ತಾ ಇದ್ದಾಗಿತ್ತು. ಅವ್ನ್ ನಿನ್ ಗಂಡ ಆಗಕ್ಕಿಂತ ಮುಂಚೆ ನನ್ ಬಾಯ್ ಫ್ರೆಂಡ್ ಆಗಿದ್ದ ಅನ್ನೋದು ನೆನ್ಪಿರ್ಲಿ. ಮುಂಚೆ ರಾಮ್ ನಿನಗೆ ಏನಾಗಿದ್ನೋ ಬಿಟ್ಟಿದ್ನೋ ಅದೆಲ್ಲ ನಂಗೆ ಗೊತ್ತಿಲ್ಲ. ಆದ್ರೆ ಈಗ ರಾಮ್ ಪ್ರೇಮನ್ ಗಂಡ, ಅದ್ ನೆನ್ಪಿರ್ಲಿ. ನನ್ ಗಂಡನ್ ತಂಟೆಗ್ ಬಂದ್ರೆ ನಾನ್ ಏನ್ ಮಾಡ್ಬಲ್ಲೆ ಅನ್ನೋದು ನೆನ್ಪಿಟ್ಕೋ. ಏನು ಧಮ್ಕಿ ಹಾಕ್ತಿದ್ಯಾ ನನ್ಗೆ? ಧಮ್ಕಿ ಅಲ್ಲ, ಎಚ್ಚರಿಕೆ. ಇನ್ನೊಂದ್ಸಲ ನನ್ ಗಂಡನ್ ತಂಟೆಗ್ ಬಂದ್ರೆ ಸರಿ ಇರಲ್ಲ ನೋಡು. ಅವತ್ ನಮ್ ಮನೆಗ್ ಬಂದು ನೀನೇ ನನ್ ಕೈಯಾರ ಹೊಡ್ತಾ ತಿಂದ್ ಹೋಗಿದ್ಯಾ. ಇಷ್ಟೆಲ್ಲ ಆದ್ಮೇಲೂ ಮತ್ತೆ ಅಂತ ಕೆಲ್ಸ ಮಾಡಿದ್ರೆ ಏನಿಲ್ಲ, ಸೀದಾ ನಿನ್ ಆಸ್ಪತ್ರೆಗ್ ಬಂದು ಎಲ್ರೂ ಮುಂದೆ ಕಪಾಳಕ್ ಹಾಕ್ತೀನಿ. ಹುಷಾರ್. ಪ್ರೇಮ, ನೀನ್ ಕುತ್ಕೋ, ನಾವ್ ಬಡಿಸ್ತೇವೆ. ಸುಮ್ನೆರಮ್ಮ, ನಾನ್ ಬಡಿಸ್ತೀನಿ. ಪ್ರೇಮ, ನೀವು 4 ಜನ ನಮ್ಮ ಅತಿಥಿಗಳು. ಇವತ್ತು ನಾವೇ ಅಡುಗೆ ಬಡಿಸ್ಬೇಕು. ನೀವು ಕೂತ್ಕೋ, ನೀ ಸುಮ್ಮನೆ ಕೂತ್ಕೊಮ್ಮ. ಶಾರದಾ, ತೆಗಿ. ಆಹಾ ಅತ್ತೆ, ವಾಸನೆ ಗಮ್ ಅಂತ ಅದೇ. ಏನ್ ಮಟನ್ ಸಾರ್ ಮಾಡಿದ್ದೀರಾ? ಮತ್ತೆ ಅಲ್ಲಪ್ಪ, ಅಳಿಯಂದ್ರು ಮನೆಗೆ ಬರ್ತಿದಾರೆ ಅಂದ್ರೆ ವೆಜ್ ಮಾಡಿದ್ರೆ ಸರಿ ಇರುತ್ತಾ? ಎಲ್ಲ ನಾನ್ ವೆಜ್. ಮಟನ್ ಸಾರು, ಚಿಕನ್ ಕಬಾಬ್, ಎಗ್ ಬಿರಿಯಾನಿ ಎಲ್ಲ ಮಾಡಿದ್ದೀನಿ.
ಎಲ್ರೂ ಊಟ ಮಾಡ್ಬೇಕು, ಯಾರು ಸಂಕೋಚ ಪಡ್ಕೊಬಾರ್ದು. ಅಯ್ಯ ನೀವಾದ್ರೂ ಚಿಂತೆನೆ ಮಾಡಬೇಡಿ. ಬಾಡೂಟ ಅಂದ್ರೆ ನನ್ನ ಹೊಟ್ಟೆ 2 ಆಯ್ತದೆ, ನಾಲ್ಗೆ 4 ಆಯ್ತದೆ. ಇಷ್ಟೇ ದಿನ ಬರೀ ಆ ಸೊಪ್ಪು ಸದೆ ತಿಂದು ಬೇಜಾರಾಗ್ಬಿಟ್ಟದೆ. ಈ ಸೊಪ್ಪು ಸದೆ ಎಲ್ಲ ತಿಂತಾ ಇದ್ರೆ ಒಳ್ಳೆ ಆಸಾನೋ ಜಿಂಕೆನೋ ಅನ್ನೋ ತರ ಫೀಲ್ ಆಗೋಯ್ತದೆ. ನನಗಂತೂ ಯಾವ ವಂಚಿಕೆ ಇಲ್ದನು ನಾನು ಊಟ ಮಾಡ್ತೀನಿ, ನೀವು ಭಯ ಪಡದೆ ಬಡಿಸಿ. ನಾಚಿಕೆ ಬಿಟ್ಟು ಕೇಳೋದ್ ನೋಡು, ಯಾವ್ದೇ ಭಯ ಇಲ್ಲದೆ ಬಡಿಸ್ಬೇಕಂತೆ. ಇವನ್ ಉತ್ಸಾಹ ನೋಡಿದ್ರೆ ಇವತ್ ಯಾರಿಗೂ ತಿನ್ನೋದಿಕ್ಕೆ ಉಳ್ಸಲ್ಲ ಅನ್ಸುತ್ತೆ. ಅಯ್ಯೋ, ನೀವ್ ಕೇಳೋದೆಚ್ಚ, ನಾವ್ ಬಡ್ಸೋದೆಚ್ಚ. ಹಂಗಾರೆ ನಾವು ಶುರು ಮಾಡ್ಕೊ ಬರ್ತಾನೆ. ಹಾ, ಮೊದಲು ಕಬಾಬಿಂದ ಶುರು ಮಾಡ್ತೀನಿ. ಕಾವ್ಯ, ಬಾಡೂಡ್ತಾಗೆ ಮೊದಲು ಯಾಕೆ ಕಬಾಬ್ ತಿಂತಾರೆ ಗೊತ್ತಾ ನಿಂಗೆ? ನಿಂಗೆಲ್ ಗೊತ್ತಿರ್ತದೆ, ಹೇಳ್ತೀನಿ ಕೇಳು. ಈಗ ಈ ಸುಮಾರು ದಿನದಿಂದ ಏನು ತಿಂದೆ ಬಾಯಲ್ಲಿರೋ ನರಗಳೆಲ್ಲ ಬಿಗಿಯಾಗ್ಬಿಟ್ಟಿರ್ತವೆ. ಅದಕ್ಕೆ ಈ ಥರ ಜಗದು ತಿನ್ನೋದನ್ನ ಫಸ್ಟ್ ತಿನ್ಬಿಟ್ರೆ ಮುಂದೆ ತಿನ್ನೋ ಎಲ್ಲ ಪದಾರ್ಥಗಳಿಗೂ ಬಾಯಿ ಸರಾಗ ಆಗ್ಬಿಡ್ತದೆ, ಸಲೀಸಾಗಿ ಒಳಗೊಂಟೈತದೆ. ತಿನ್ನೋದಿಕ್ಕೆ ಒಂದ್ ಫಿಲಾಸಫಿ ಬೇರೆ ಇವಂದು. ಮತ್ತೆ ಕಬಾಬ್ ಮಾತ್ರ ಬಲೆ ಪಸಂದ್ ಆಗದೆ. ಈ ಬೇರೆಯವ್ರು ಮಾಡೋ ಕಬಾಬ್ಗೆಲ್ಲ ಕಬಾಬ್ ಅಂತ ಕರೆದ್ರೆ ನೀವು ಮಾಡಿರೋ ಕಬಾಬ್ಗೆ ಸ್ವರ್ಗದ ತುಂಡು ಅಂತಾನೆ ಅನ್ಬೋದು ನೋಡಿ. ಹೀಗೆ ಇಷ್ಟಪಟ್ಟು ತಿನ್ನೋರಿದ್ರೆ ನಮ್ಗೂ ಅಡ್ಗೆ ಮಾಡಾಕಕ್ಕೆ ಖುಷಿನಪ್ಪ. ಇನ್ನೊಂದ್ 2 ಪೀಸ್ ಕಬಾಬ್ ಬಡಿಸ್ಲಾ? ಸ್ವಲ್ಪ ಹಾಕದ ತಗೊಂಬಂದ್ ಸುರಿಯತೆ ನಿಂಗೂ ಬರ್ತದೆ. ಅರೇವಾ ತಗೊಳ. ಸಾಕು ಸಾಕು ಮಾಮ, ನಿಮ್ಗೈತೆ ತಾನೆ? ಇವಾಗ ಎಲೆಗೊಂದು ಕಳೆ ಬಂತ. ಮಾಮ, ಅವ್ನು ಯಾರು ಮೂಳೆ ಪೀಸ್ ಜಾಸ್ತಿನೇ ಹೊಡೆದಿಲ್ಲ. ಹಿಂಗೆಲ್ಲ ತಿಂದ್ರೆ ಬಾಟ್ ತಿಂದಂಗೆ ಅನ್ಸಲ್ಲ. ಇವಾಗ ತೋರಿಸ್ತೀನಿ ನೋಡಿ. ಹಿಂಗ ತಿನ್ಬೇಕು. ಹಿಂಗ ತಿಂದ್ರೆ ಬಾಡಿಗೆ ಒಂದ್ ಬೆಲೆ, ಅದನ್ನ ಮಾಡಿದವ್ರಿಗೂ ಒಂದು ಗೌರವ ಕೊಟ್ಟಂಗೆ. ಇಲ್ಲ ಅಂತಂದ್ರೆ ತಿನ್ನಕ್ಕೆ ಹೋಗ್ಬಾರ್ದು. ಏನಾರ ಸೊಪ್ಪು ಸದ ತಿನ್ಕೊಂಡು ಸುಮ್ತಿದ್ ಬಿಡ್ಬೇಕು. ಏನಂತೀರಾ? ಅಚ್ಚಾ, ಎಲೆ ಎಲ್ಲ ಖಾಲಿ ಆಗೋಯ್ತು. ಹೊಸ ಬಿರಿಯಾನಿ ಹಾಕಿ. ಮತ್ತೆ ಬಿರಿಯಾನಿ ಒಳ್ಳೆ ಮಲ್ಲಿಗೆ ಹೂವ, ಮಲ್ಲಿಗೆ ಒಂಥರ ಮೃದುವಾಗದೆ, ಸೂಪರ್ ಅತ್ತೆ. ಯಾಕಾವ್ ಹೆಂಗ್ ನೋಡ್ತಾ ಇದ್ಯಾ? ತಿನ್ನೋರ್ನ ಯಾವತ್ತು ನೋಡೇ ಅಲ್ವಾ? ಹೌದು, ನಿನ್ ಮಕ ಯಾಕೆ ಒಳ್ಳೆ ಕುಂಬಳಕಾಯಿ ತರ ಇಟ್ಕೊಂಡಿದ್ಯಾ? ಅಮ್ಮ ಕಾಲು ಕಾಲ್ ಪೀಸ್ ಬಡಿಸ್ಲಾ? ಸಾಕು. ಈ ಕಾಡು ರಾಕ್ಷಸಿ ನೆಮ್ಮದಿ ಊಟ ಮಾಡಕ್ಕೂ ಬಿಡಲ್ವಾ? ನನ್ನ ಕಾಡ್ ರಾಕ್ಷಸ ನಿಂಗೆ ಅಮ್ಮ ಕಾಲು ಇನ್ನೊಂದು ಪೀಸ್ ಹಾಕಿ ಅಂದ್ರೆ ಅಯ್ಯೋ ಮಾವ ಅಂದ್ರೆ ಇವಾಗ ಹಾಕಿರೋ ಕಾಲ್ ಪೀಸು ಬಲೆ ಪಸಂದ್ ಆಗದೆ ಅಂತ ಹೇಳಕ್ ಬಂದೆ. ರಾಮ್, ನಾಚಿಕೆ ಪಡ್ಕೊಂಬಿಡಪ್ಪ. ಆರಾಮಾಗಿ ಹೊಟ್ಟೆ ತುಂಬಾ ಊಟ ಮಾಡು. ಮಾದೇವನ್ನ ನೋಡು, ಊಟ ಮಾಡಿದ್ರೆ ಅವನ್ ತರ ಊಟ ಮಾಡ್ಬೇಕು. ಸರಿ ಅದೇ. ರಾಮ್, ಒಂದ್ ಟೈಮಲ್ಲಿ ನಾನು ತುಂಬಾ ಚೆನ್ನಾಗಿ ಊಟ ಮಾಡ್ತಾ ಇದ್ದೆ. ಅವ್ನು ಊಟ ಮಾಡೋದು ನೋಡ್ತಾ ಇದ್ರೆ ಖುಷಿ ಆಗುತ್ತೆ. ಆದ್ರೆ ನಿಮ್ ಮಗಳೇನ್ ಮಾವ ಆರ್ಸಿ ತೆಗೆದು ಒಳ್ಳೆ ಗುಬ್ಬಿ ತರ ತಿಂತಾವಳೆ. ಕಾವ್ಯ ಹಂಗಲ್ಲ ತಿನ್ನೋದು. ತಗೋ, ಅವಳಿಗೆ ಯಾವ ಪೀಸ್ ಚೆನ್ನಾಗದೆ ಅಂತಾನು ಗೊತ್ತಿಲ್ಲ ಮಾವ. ಇಂದ
ಈ ಲೆಗ್ ಪೀಸ್ ಹಾಕೋ ಇಟ್ಟಿನು ಆರಾಮಾಗಿರುತ್ತೆ ಮೂಳೆ ಕಡಿ. ನಿನಗೂ ಕಾಲ್ ಪೀಸ್ ಬೇಕೇನಮ್ಮ? ತರ್ತೀನಿ ನೀನು. ಬೇಡಪ್ಪ ನಂಗೆ ಊಟನೇ ಸಾಕಾಗಿದೆ. ಏ ಕಾವ್ಯ, ರಸಂ ಇದೆ ಕಣೆ, ರಸಂಗೆ ಅನ್ನ ಹಾಕಿಸ್ಕೊಂಡು ಊಟ ಮಾಡು. ಅತ್ತೆ ರಸನ ಮೊದಲು ತಗೊಬನ್ನಿ. ಸರಿ ತರ್ತೀನಿ. ಏ ಯಾಕೆ ರಸಮ್ನ ಒಳ್ಳೆ ಹಸುಗಳು ಸೊರ್ ಅಂತ ಕುಡಿಯತ್ತಲ್ಲ ಹಾ ಕುಡಿತಿದ್ಯಾ? ಸೈಲೆಂಟ್ ಆಗಿ ಕುಡಿಯಕ್ ಬರಲ್ವಾ? ಅಯ್ಯೋ ಮಾವ, ನಿಮ್ ಮಗಳನ್ನ ಅದ್ ಯಾವ ಸ್ಕೂಲ್ಗೆ ಹಾಕ್ಬಿಟ್ರೋ ಏನು, ಸರಿಯಾಗಿ ಊಟ ಮಾಡೋದನ್ನು ಹೇಳ್ಕಟ್ಟಿಲ್ಲ ಇವಳಿಗೆ. ಕಾವ್ಯ, ಈ ಊಟನ ಸದ್ದು ಮಾಡದೆ ಸೈಲೆಂಟ್ ಆಗಿ ತಿನ್ನೋದಕ್ಕೆ ಅದನ್ನೇನು ಏನಂತಾರೆ ಧ್ಯಾನ ಧ್ಯಾನ ಅನ್ಕೊಂಡಿದ್ಯಾ? ಊಟನೆಯ ಹಂಗೆ ರಸಂನ ಹಿಂಗೆ ಅಂತ ಕುಡಿದ್ರೇನೆ ಅದ ರಸಮ್ಗೊಂದ್ ಮರ್ಯಾದೆ, ಅದನ್ನ ಮಾಡ್ದವ್ರಿಗೂ ಗೌರವ ಅಂತ ಹೇಳಕ್ ಬಂದೆ ತಾನೆ? ಅರೆ ರೇ 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 ಸೂಪರ್, ನೀನು ಬಲೆ ಬೇಗ ಕ್ಯಾಚ್ ಹಾಕೊಂಡ್ಬಿಟ್ಟೆ.